ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನದಿ ಜೋಡಣೆ ಹೌದು, ನಿಜವಾಗಿ ಒಂದು ಒಳ್ಳೆಯ ಕಲ್ಪನೆ, ಒಳ್ಳೆಯ ವಾಸ್ತವ, ಒಳ್ಳೆಯ ದಾರಿ. ಕಾವೇರಿಯಿಂದ ಗೋದಾವರಿವರೆಗೆ ಇರ್ಧ ನಾಡೋಳ, ಇದು ಕರ್ನಾಟಕದ ಅವತ್ತು. ಇವತ್ತು ಎಷ್ಟಾಗಿದ್ದವರೆಲ್ಲ ಮಹಾರಾಷ್ಟ್ರ ಬಂದದ, ಕರ್ನಾಟಕದ, ಆಂಧ್ರ ಪ್ರದೇಶದ, ತೆಲಂಗಾಣದ, ಕೇರಳದ, ಕೆಲವು ಸ್ವಲ್ಪ ಕಡೆ ಬರ್ತದೆ. ಇವೆಲ್ಲ ರಾಜ್ಯಗಳು ಬರ್ತಾಯಿದ್ವು ಇವೆರಡು ನದಿಗಳ ಮಧ್ಯೆಲ್ಲ. ಆವತ್ತು ಒಂದಾಯಿತು, ಅಲ್ಲಿವರೆಗೆ ಕನ್ನಡ ಇತ್ತಂತ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಅಲ್ಲಿವರೆಗೆ ಕನ್ನಡ ಇತ್ತಂತ ಹೇಳ್ತಾಯಿದ್ರು. ಹೀಗಾಗಿ ಗೋದಾವರಿ ಮತ್ತು ಕಾವೇರಿ ನದಿಗಳ ಮೇಲೆ ಇತಿಹಾಸ ನೋಡಿದಾಗ ನಮ್ಮದು ಹಕ್ಕು ಅಂತ ನಾವು ಹೇಳ್ಬೋದು. ಆದರೆ ಇವತ್ತು ನಡಿಬೇಕಲ್ಲ, ಇವತ್ತು ಇಲ್ಲ. ಅದೇನೋ ಹೋಗ್ರಿ, ಈ ಎರಡೂ ನದಿಗಳು ಜೋಡಿಸ್ಬೇಕು ಅನ್ನುವಂಥ ಒಂದು ಮಹದಾಶೆ ಏನದಲ್ಲ, ಅದು ಈ ರಾಜ್ಯಗಳು ಮೊದಲು ಮಾಡಬೇಕಾದ ಕೆಲಸ. ಆಮೇಲೆ ಪಾಲು ಸಲುವಾಗಿ ನೋಡೋಕೆ ಬರ್ತದೆ ನೀರಿಂದು. ಹೌದು, 147 TMC ಅಡಿ ನೀರಿನ ಸಲುವಾಗಿ ಇಲ್ಲಿ ತಿಕ್ಕಾಟದ. ಅದ್ರಲ್ಲಿ ಒಂದು 2 TMC ಹೆಚ್ಚು ಕಡಿಮೆ ಮಾಡಿಕೊಂಡು ಇದನ್ನು ಮೊದಲು ಮಾಡಬೇಕಾದ ಕೆಲಸ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಂಗಾದಿಂದ ಕಾವೇರಿ ತನಕ ಕುಡಿಸಿದ್ರಂತ ಇನ್ನೂ ಬೆಸ್ಟ್ ಆಗಿಬಿಡ್ತದೆ. ಯಾಕಂದರೆ ಭಾಳಷ್ಟು ನೀರು ಸಮುದ್ರನ ಸೇರ್ತಾಯಿದೆ. ಇದೆಲ್ಲ ಕಡೆಗೆ ಆರಂಭದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅದು ಇಲ್ಲಂತಲ್ಲ, ಮತ್ತು ಅಸಾಧ್ಯ ಅಂತೂ ಅಲ್ಲ. ಯಾಕಂದ್ರೆ ನಾವು ಸಾಕಷ್ಟು ಟ್ಯಾಕ್ಸ್ ಕೊಡ್ತಾಯಿದ್ದೀವಿ, ನಾವು ಶ್ರಮಣ ಹಾಕೋರಿದ್ದೀವಿ. ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ ಎಷ್ಟು ಕಡಿಮೆ ರೇಟಿಗೆ ಕೂಲಿಕಾರ ಬಂದು ದುಡಿದು ಯಾವ ದೇಶದಲ್ಲೂ ಇಲ್ಲಂದ್ರೂ ಅಡ್ಡಿ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಬಡತನ ಅಷ್ಟು ಕಾರಣದ. ಅದು ಒಂದು ಏನಾದರೂ ಗಂಗಾದಿಂದ ಕಾವೇರಿವರೆಗೆ ಕೂಡಿಸುವಂಥ ದೊಡ್ಡ ಪ್ಲ್ಯಾನ್ ಮಾಡಿದರೆ ಈ ದೇಶಕ್ಕೆ ದೊಡ್ಡ ಒಂದು ಸಹಾಯ ಅಷ್ಟಾಗೋದಲ್ಲ, ಉದ್ಯೋಗಗಳು ಸೃಷ್ಟಿನಾಗಿ ಹೋಗಿಬಿಡ್ತದೆ. ಎಲ್ಲರಿಗೂ ಉದ್ಯೋಗ ಸಿಕ್ಕಿಬಿಡ್ತದೆ, ಇನ್ನೂ ಕಡಿಮೆ ಬೀಳ್ತಾರೆ. ಅದನ್ನು ಹಡ್ಬೇಕು, ಮಾಡಬೇಕು, ಏನು ಭಾಳ ದೊಡ್ಡ ಸಾಹಸ ಅಂದರೆ ಅದು. ಅದರಿಂದ 2, 3 ಅಲ್ಲ, ಹಲವು ರೀತಿಯ ಲಾಭಗಳು. ಒಂದಲ್ಲ, 2 ಅಲ್ಲ, 3 ಅಲ್ಲ. ಒಂದದ್ದು ಗಂಗಾ, ಯಮುನಾ, ಬ್ರಹ್ಮಪುತ್ರ ಇವೆಲ್ಲ ದೊಡ್ಡ ನದಿಗಳು. ಇವುಗಳನ್ನು ಬ್ರಹ್ಮಪುತ್ರ ಬರಲಿಕ್ಕಿಲ್ಲ, ಬಟ್ ಗಂಗಾ ಯಮುನಾಗಳನ್ನು ನಾವು ಸರಿಯಾಗಿ ಇಲ್ಲಿ ನಮ್ಮ ಸಣ್ಣ ನದಿಗಳ ಜೊತೆ ಜೋಡಿಸ್ಕೊಂಡು ಬಂದ್ರೆ ನದಿಗಳು ಕಾವಲಿ ಆಗುವಂಥವು ಇದ್ದಾವೆ. ದೊಡ್ಡ ದೊಡ್ಡ ಕಾವಲಿಗಳನ್ನ ಮಾಡಿಕೊಂಡ್ರೆ ನಿಶ್ಚಿತವಾಗಿ ನೈಸರ್ಗಿಕವಾಗಿ ಇಂಬ್ಯಾಲೆನ್ಸ್ ಆಗಲಿಕ್ಕಿಲ್ಲ ಅಂತ ಒಂದಿಷ್ಟು ಜನ ವಾದ ಮಾಡ್ತಾರೆ. ವಾದ ಮಾಡೋಕ್ಕಿಂತ ವಾಸ್ತವಿಕಗೊಳಿಸೋದು ಭಾಳ ಯೋಗ್ಯ. ಯಾಕಂದ್ರೆ ಇಡೀ ದೇಶದ ತುಂಬ ನೀರಾವರಿ ಆಯ್ತಪ್ಪ ಅಂತಂದ್ರೆ, ಕಾಲುವೆಗಳಾದವಪ್ಪ ಅಂದ್ರೆ ಒಂದು ನದಿ ರೂಪದಲ್ಲೇ ಅಲ್ಲಿ ನೀವು ನಾವಿಗಳ ಮೂಲಕ, ಬೋಟ್ಗಳ ಮೂಲಕ ಪ್ರವಾಸ ಮಾಡುವಂಥದ್ದು, ಮತ್ತೆ ಮಾಡುವಂಥದ್ದು, ಜೊತೆಗೆ ಒಂದು ರೋಡು ಆಗಿಬಿಡ್ತದೆ, ನದಿಯ ರೋಡು ಇಡೀ ದೇಶ ತುಂಬ. ಜೊತೆಗೆ ನೀರಾವರಿ ಆಗಿಬಿಡ್ತದೆ ರೀ. ಯಾವುದೇ ನೀರಿದ್ದರೆ ಯಾವುದೇ ಬೆಳೆಯನ್ನು ಬೆಳಿಬೋದು ನೀವು. ಅದರ ಜೊತೆಗೆ ರೈತಗೆ ಮಾರ್ಕೆಟ್ ಕೊಟ್ಟರೆ ಜಗದ ಅತ್ಯಂತ ಶ್ರೀಮಂತ ದೇಶ ಯಾವ್ದು ಇರ್ತಾರೆ ಅದು ಭಾರತ. ನೀವು ಎಲ್ಲಿ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಕಾರ್ಪೊರೇಟ್ ಬೆನ್ನಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಇಂಡಸ್ಟ್ರಿ ತೆಗಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿ ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಹೊಲಗಳಲ್ಲಿ, ಯಾಕಂದ್ರೆ ನಮ್ಮ ಭೂಮಿ ಫಲವತ್ತದ ರೀ. ಇನ್ನೂ ನಮ್ಮಲ್ಲಿ ಭಾಳಷ್ಟು ಭೂಮಿ, ಸಾಕಷ್ಟು ಭೂಮಿ ಏನಪ್ಪ ಅಂದ್ರೆ ಬಂಜರು ಭೂಮಿ ಆಗ್ಯದ, ನೀರಿಲ್ಲ, ನೀರಾವರಿ ಆಗಿಲ್ಲ. ಇಡೀ ದೇಶ ತುಂಬ ನೀರಾವರಿ ಜೊತೆಗೆ ರೈತರಿಗೆ ಮಾರ್ಕೆಟ್ ಸಿಗ್ತಪ್ಪ ಅಂದ್ರೆ ನಾವು ಶ್ರೀಮಂತರನ್ನ ರೀ. ಯಾಕೆ ಮುಖ್ಯ ಮನುಷ್ಯಗೆ ಬೇಕಾಗಿದ್ದೇನು ರೀ? ಆಹಾರ ಬಿಟ್ಟ ನಂತರ ಬಟ್ಟೆ, ಇರಲಿಕ್ಕೆ ಮನೆ, ಅದ್ರ ನಂತರ ಆಹಾರ ಪದ್ಧತಿ ಒಳಗೆ ಎಣ್ಣೆ, ಇವು ಮೇನ್ ಇವೆಲ್ಲ. ಇವು ನಮ್ಮಲ್ಲೇ ಉತ್ಪಾದನೆ ಆಗ್ಬೇಕು. ಇವು ನಮ್ಮಲ್ಲಿ ಉತ್ಪಾದನೆ ಆಗ್ಬೇಕಾಯ್ತಪ್ಪ ಅಂದ್ರೆ ಎಲ್ಲ ಕಡೆ ನೀರಾವರಿ ಆಯ್ತು ಅಂದ್ರೆ ಕಬ್ಬು ಬೆಳೆದಂತೆ ಮೊದಲು ಬಿಡಬೇಕಾಗಿದೆ. ಇವತ್ತು ಈ ದೇಶದಿಂದ, ಈ ದೇಶಕ್ಕೆ ಕಂಟಿದ ಕ್ಯಾನ್ಸರ್ ಏನಿದೆ ಅದು ಕಬ್ಬು ಬೆಳೆಯೋದು. ನಮ್ಮ ರೈತರಿಗೆ ಅರ್ಥ ಆಗ್ತವನು ಇಲ್ಲೋ ಗೊತ್ತಿಲ್ಲ ನನಗೆ. ಅದು ನಿಶ್ಚಿತವಾಗಿ ಅದು ಕಬ್ಬು ಬೆಳೆದಂದ್ರೆ ಅದು ಯಾರು ಲಾಭ ಅಂದ್ರೆ ಕೇವಲ ಶುಗರ್ ಫ್ಯಾಕ್ಟ್ರಿ ಕಟ್ಕೊಂಡವ್ರಿಗೆ ಲಾಭ. ಅವ್ರು ಬಂತು ಎಂದೂ ಲಾಭ ಅಂತ ಹೇಳೋದಿಲ್ಲ. ಯಾವ ಶುಗರ್ ಫ್ಯಾಕ್ಟ್ರಿನೂ ಇರಲಿ, ಇವತ್ತು ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿರಲಿ, ಯಾವುದೇ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಅದು ಸಹಕಾರ ಸಂಘದಲ್ಲಿರಲಿ, ಹೆಂಗೂ ಇರಲಿ, ಅವ್ರು ಲಾಭ ಆಗಿದೆ ಅಂತ ಎಂದೂ ಹೇಳೋದಿಲ್ಲ, ಹೇಳಲಿಕ್ಕೂ ಹೋಗೋದಿಲ್ಲ. ಮತ್ತು ಅದು ಇಂಡಸ್ಟ್ರಿಯಿಂದ ಏನೂ ಲಾಭವೂ ಇಲ್ಲ. ಕಬ್ಬಿನಿಂದ ಏನಪ್ಪ ಸಾರಾಯಿ ತಯಾರಾಗಿದ್ದು ಮಳ್ಳಿಯಿಂದ, ಅದು ಹಾಳು ಮಾಡುವಂಥದ್ದು. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ
ಚಹಾಕ್ಕೆ ಉಪಯೋಗ ಸಕ್ಕರೆಯಿಂದ ಆಹಾರ ಪದ್ಧತಿನ ಅಲ್ಲ ಅದು ನಾವು ಬೆಳಿತಾ ಇದ್ವಿ. ಇರಲಿ ಅದೇನು ಮಾಡಿ ನಿಮಗೆ ಬಿಟ್ಟಂಥ ವಿಷಯ, ಯಾಕಂದರೆ ಮನಸ್ಸಿನ ಮುಂದೆ ಯಾವುದೂ ಇಲ್ಲ. ಹೀಗಾಗಿ ನಾವು ಆ ಪ್ರಶ್ನೆ ಮಾಡೋದು ಸತ್ಯ ಹೇಳೋದಷ್ಟು ನಮ್ಮ ಕೆಲಸ. ಹಾಗೆ ಇಡೀ ದೇಶ ತುಂಬ ನೀರಾವರಿ ಮಾಡಿದರೆ ಅನೇಕ ಬೆಳೆಗಳನ್ನ ಬೆಳಿಬೋದು, ಎಕ್ಸ್ಪೋರ್ಟ್ ಆಗುವಂಥ ಬೆಳೆಗಳನ್ನ ಬೆಳಿಬೋದು. ನಾವೇನು ನೋಡಿರಿ, ಆ ಬೆಳೆ ಬೆಳೆದು ಎಕ್ಸ್ಪೋರ್ಟ್ ಮಾಡೋಕ್ಕಿದ್ರೆ ಇಡೀ ಜಗತ್ತಿನ ಕನಸು ನಾವು ಆಗ್ತೀವಿ. ಕಡಿಮೆ ರೇಟದಲ್ಲಿ ಸಪೋರ್ಟ್ ಕಳಿಸ್ರಿ, ಆ ದುಡ್ಡು ಅವ್ರಿಗೆ ಆದರೂ ಸಾಕು, ರೈತರಿಗೆ ಉಳಿದವ್ರದ್ದು ಏನದು ಕೆಲಸ. ಅದನ್ನ ಜಸ್ಟ್ ಮೇಂಟೆನೆನ್ಸ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಒಂದು ಏನು ಕೆಲವೊಂದು ವ್ಯವಸ್ಥೆ ಮಾಡಿಕೊಂಡು ನಾವು ಬೇಕಾದಂಗೆ ಶ್ರೀಮಂತರಾಗ್ಬೋದು. ಇದ್ರ ಬಗ್ಗೆ ಯಾಕೆ ನಮ್ಮ ರಾಜಕಾರಣಿಗಳು ನಮ್ಮಲ್ಲಿ ಇಲ್ಲಿ ತಜ್ಞರು ಮನಸ್ಸು ಮಾಡ್ತಾಯಿಲ್ಲ ಅಂತ? ಯಾಕೆ ನಮ್ಮ ತಜ್ಞರು ಈ ದಿಶೆಯಲ್ಲಿ ಯಾಕೆ ತಿಳಿಸಿ ಹೇಳಬಾರ್ದು ಈ ಆಳುವವರಿಗೆ ಅಂತ? ಆಳುವವರಿಗೆ ತಿಳಿಸಿ ಹೇಳಬೇಕಾಗಿದೆ ಇವತ್ತು ನಾವು. ತಪ್ಪದ್ರಿ, ನೆಹರು ಮಾಡಿದ್ದಾಗಿರ್ಬೋದು, ನಂತರದಲ್ಲಿ ಬಂದ ಮನಮೋಹನ್ ಸಿಂಗ್ರವರಾಗಿರ್ಬೋದು, ಈಗಿನ ಮೋದಿಯವರಾಗಿರ್ಬೋದು, ಒಬ್ಬರೇ ಕಾರಣ ಅಲ್ಲ ಇದಕ್ಕೆ. ಇಲ್ಲಿವರೆಗೆ ಆಳಿದಂಥ ಎಲ್ಲರೂ ಕಾರಣನ. ಈ ಮೋದಿಯವರಂತೆ ಅವರಿಗೆಲ್ಲ ತಿರುಗಿಟ್ಟಂಗೆ ಅವರು. ಯಾಕಂದ್ರೆ ಎಲ್ಲನೂ ಪ್ರೈವೇಟ್ದವ್ರಿಗೆ ಕೊಟ್ಟೇ ಬಿಡೋದ್ರಿ. 34 PSUಗಳನ್ನು ಕೊಟ್ಟು ಕೂತ್ಬಿಟ್ಟಿದ್ದಾರೆ. ಅವು ಅಟ್ಲೀಸ್ಟ್ ಏನೋ ಒಂದಿಷ್ಟು ಉದ್ಯೋಗ ಕೊಡ್ತಿದ್ದವು, ಸ್ಟ್ರೈಕ್ ಮಾಡಲಿ ಏನೋ ಮಾಡಿ ದುಡಿತಾಯಿದ್ರು, ಒಂದಿಷ್ಟು ಉದ್ಯೋಗ ಇತ್ತು, ಅದನ್ನು ಕಸ್ಕೊಂಡ್ಬಿಟ್ರು. ಬ್ಯಾಂಕ್ಗಳು ಕಡಿಮೆ ಮಾಡಿದರು, ಅಲ್ಲಿ ಒಟ್ಟು ದುಡಿತಾಯಿದ್ರು ಜನ. ಕಂಪ್ಯೂಟರೈಸೇಷನ್ ಮಾಡಿ ಬ್ಯಾಂಕ್ ವ್ಯವಸ್ಥೆ ಸಾಲ ಮಾಡಿದ್ರು, ಅದು ಕಾರ್ಪೊರೇಟ್ಗಳಿಗೆ ಸಾಲ ಕೊಟ್ಟರು, ಅವ್ರು ಡೂಬ್ ಮಾಡಿದರು. ರಿಟರ್ನ್ ಆಫ್ ಏನು ಹೆಸರು ಸಂಕೇತ, ಹೆಸರು ಅರ್ಥ. ಅದಕ್ಕೆ ಇವತ್ತು ನದಿ ಪಾಲ ಒಂದು 2-3 ಟೈಮ್ ಹೆಚ್ಚುಮೆ ಆಗಲಿ ಮೊದಲು ಬಗೆಹರಿಸ್ಕೊಳ್ಳೋಂಥದ್ದು. ಗೋದಾವರಿಯಿಂದ ಕಾವೇರಿಯಿಂದ ಮೊದಲು ಆಗಲಿ ಪ್ಲ್ಯಾನ್ ಇದು ಶುರು ಆಗಲಿ, ಆರಂಭ ಆಗಲಿ. ಆಮೇಲೆ ಪಾಲದ್ರಿಗೆ ಮತ್ತೆ ಚರ್ಚೆ ಮಾಡಲಿಕ್ಕೆ ಬರ್ತದೆ. ಟೈಮ್ ಸಾಕಷ್ಟು ಅದು ಮೊದಲು ಆಗಲಿ ಕೆಲಸ. ನಮ್ದು ಹೆಂಗಾಗಿದ್ರೆ ಜಗಳಿಗೆ ಏನಪ್ಪ ಅದು ಈಗ ಪಾಲ ಮಾಡ್ಕೊಳ್ತದೆ, ನೀರು ಹಂಚಿಕೆ ಆಗಂಗೆ ಇರ್ಬೇಕಂತೇಳಿ ತೆಲಂಗಾಣಕ್ಕೆ 45 TMC, 30% ಅವರಿಗೆ ಹೋಗ್ತೈತಿ, 30.46. ಆಂಧ್ರ ಪ್ರದೇಶಕ್ಕೆ 43.61, ಅದರಲ್ಲಿ ಹೆಚ್ಚು ಹೋಗ್ತೈತಿ ನೀರಿನ ಪಾಲ. ಈ ಇದರಲ್ಲೇ 29.65% ಅವ್ರಿಗೆ ಕೊಡೋದಾಗ್ತದೆ. ಮುಂದೆ ತಮಿಳ್ನಾಡಿಗೆ 41.25 TMC ನೀರು ಕೊಡೋದು ಮಾಡ್ಯದ, ಅದು 27.67% ಆಗ್ತದೆ. ಕರ್ನಾಟಕಕ್ಕೆ 15.89 TMC ಹಂಚಿಕೆ ಮಾಡಿದ್ದಾರೆ, ಅದು 10.74 ಆಗ್ತದೆ. ಮುಂದೆ ಪುದುಚೇರಿಗೆ ಅಂದರೆ ಪಾಂಡಿಚೇರಿಗೆ 2.18 TMC ಅಡಿ ನೀರು ಕೊಟ್ಟರೆ 1.48% ಅವ್ರಿಗೆ ಕೊಟ್ಟಂಗೆ. ಒಟ್ಟು 147.93 TMC ನೀರು ಹಂಚಿಕೆ ಈಗ ಮಾಡಿದಾರೆ. ಇದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ನಾವು ಹೋಗ್ಬೋದು, ಇಲ್ಲಂತಲ್ಲ. ಯಾಕಂದ್ರೆ ಮುಖ್ಯ ಇಷ್ಟೊಬ್ರು ನೀರು ಬರಲಿ, ಎಲ್ಲ ಕಡೆ ನೀರಾವರಿ ಆಗಲಿ. ಇದಾಯ್ತಂದ್ರೆ ಇದು ಸಹಜವಾಗಿ ಉತ್ತರದವ್ರ ಮೇಲೆ ಪ್ರಭಾವ ಆಗ್ತದೆ. ಪ್ರಭಾವವಾಗಿ ಅವರು ತಮ್ಮ ಏರಿಯಾದಲ್ಲೇ ನೀರಾವರಿ ಮಾಡಿಕೊಂಡು, ಕೆನಲ್ಗಳನ್ನು ಮಾಡಿಕೊಂಡು, ಗಂಗಾ ಮತ್ತು ಯಮುನಾ ಮುಖ್ಯ ನದಿಗಳು ಅವೆಲ್ಲೋ ಹೇಗಾಗಿ ದಾಟಿ ಹೋಗಿ ಇದಕ್ಕೆ ಹೋಗಿ ಕುಡ್ಕೊಂಡ್ಬಿಡ್ತಾವೆ, ಬಂಗ್ಲಾ ನದಿಗೆ ಹೋಗಿ ಕೊಡ್ತಾವೆ, ಬಾಂಗ್ಲಾದೇಶ ಒಳಗೆ ಹೋಗ್ಕೊಂಡು ಹೋಗಿಬಿಡ್ತಾವೆ. ಬೇಸಿಗೆಯಲ್ಲಿ ಸಾಕಷ್ಟು ತೊಂದರೆ ಅನುಭವಿಸೋದಾಗ್ತದೆ. ಅದು ಮಳೆಗಾಲದಲ್ಲಿ ಸಾಕಷ್ಟು ನೀರು ಹರಿದು ಬರ್ತಾಯಿದೆ, ಅದು ಇಡೀ ದೇಶ ತುಂಬ ಪಸರಿಸಿ ಬೀಳ್ತಪ್ಪ ಅಂತಂದ್ರೆ ಅಲ್ಲಲ್ಲೇ ಡ್ಯಾಮ್ಗಳು ಮಾಡ್ಕೊಂಡ್ಬಿಟ್ರೆ ಎಂಥ ಸುಂದರ. ಇದು ಕನಸು ಅಲ್ಲಿದು ವಾಸ್ತವ. ಇದು ಮಾಡಿದ್ರೆ ಈ ದೇಶ ಅಂತ ಶ್ರೀಮಂತ ಜಗದಲ್ಲಿ ಯಾವುದೂ ಇಲ್ಲ. ಭೂಮಿಗೆ ನೀರು ಕೊಟ್ಟರೆ ಮುಗಿದು ಬಿಡ್ತದನ್ನು ಬೇಕಾದ ಬೆಳ್ಕೊಡ್ರಿ. ಕಬ್ಬು ಒಂದನ್ನು ಬಿಟ್ಟ ಅಪಾಯಕಾರಿ ಏನಪ್ಪ ನಮಗೆ ಕಬ್ಬು, ಅದು ನಾವು ಮತ್ತೆ ತಿಳ್ಕೊಬೇಕು. ರೈತರೆಲ್ಲ ಕಡಿಮೆ ದುಡಿತೈತಿ, ಒಮ್ಮೆ ದುಡಿದು ಒಂದು ಮುಗಿತು ವರ್ಷತನ ಆರಾಮ್ ಕುಂತು ತಿನ್ಬೋದು ಅಂತ ಅನ್ಬೋದು. ಬಟ್ ಅದರಿಂದನೇ ಇಡೀ ಭೂಮಿ ಹಾಳಾಗ್ತಾ ಇದ್ದಾವೆ, ನಾಶ ಆಗ್ತಾ ಇದ್ದಾವೆ, ಆರ್ಥಿಕ ಬಲ ಆಗ್ತಾಯಿಲ್ಲ, ರೈತರಿಗೆ ಏನೂ ಉಪಯೋಗ ಇಲ್ಲ. ಅದರಿಂದ ನಿಮಗೆ 4,000 ಟನ್ ಖರ್ಚು ಬರ್ತದೆ, ನೀವು ಕೊಡ್ತಾರೆ ಅಷ್ಟು. ಇವರೆಲ್ಲ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಲಾಸ ಹೇಳ್ತಾರೆ. ಅವರು 2,500 3,000 ಕೊಡ್ತಾರೆ, ಪ್ರತಿ ಟನ್ನಿಗೆ 1,000 ಲಾಸ್ ಆಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಈ ನೀರಾವರಿ ನದಿ ಜೋಡಣೆ ಮೊದಲು ಕೆಲಸ ಆಗಿದೆ, ನಾಟ್ ಲೇಟ್. ಎಷ್ಟು ಲೇಟ್ ಮಾಡ್ತೀರಿ ಅಷ್ಟು ಹಾನಿನ ನಮಗೆ. ಅಷ್ಟು ಮಾಡಿದ್ರೆ ಎಷ್ಟೋ ಬೇಕಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ. ಆ ದುಡ್ಡು ತೆಗೆದು ಮತ್ತೆ ಇಂಪ್ರೂವ್ಮೆಂಟ್ ಆದಾಗ ಆ ದುಡ್ಡು ತೊಗೊಂಡು ಮತ್ತೆ ಬೆಳೆಸಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯದ. ಜೊತೆಗೆ ಉತ್ತರದ ನದಿಗಳು ಸಹಿತ ಯಾವ ಮೆಗಾ ಸ್ಪೋರ್ಟ್ ನೋಡಿರಿ, ಹೊಳೆ ಯಾವ ರೀತಿ ಬರ್ತಾಯಿದ್ದ, ಹೊಳೆ ಯಾವ ರೀತಿ ಆಗ್ತಾಯಿದ್ದ, ಅದನ್ನು ಅಲ್ಲಲ್ಲೇ ಕಟ್ಟಿ ನೀರು ತರಿಬೇಕು. ಭಾಳಷ್ಟು ಡ್ಯಾಮ್ಗಳು ನಿರ್ಮಿಸಿ, ಭಾಳ ದೊಡ್ಡೂ ಅಲ್ಲ, ಅಲ್ಲಿ ನೀರು ತಳ್ಳೋದು ಅಲ್ಲಲ್ಲೇ ಮಾಡೋದ್ರಿಂದ ಸಹಜ ಭೂಮಿ ಒಳಗೂ ನೀರು ಹೆಚ್ಚಾಗ್ತದೆ. ಮತ್ತು ಉತ್ತರ ಭಾರತದಲ್ಲಿ ಇನ್ನೂ ಬೆಳೆಗಳನ್ನ ಬೆಳೆದಕ್ಕೆ ಅನುಕೂಲಗಳಾಗ್ತವೆ. ಇದ್ರಲ್ಲಿ ಒಂದೇ ಒಂದು ಅಪಾಯಕಾರಿ ಬೆಳೆ ಅಂದರೆ ಕಬ್ಬ. ಅಂದ್ಬಿಟ್ಟು ಉಳಿದ ಎಲ್ಲ ಬೆಳೆ ಬೆಳೆದ್ರೆ ಜಗತ್ತಿಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಅದರಲ್ಲೂ ಎಣ್ಣೆ ಕಾಳುಗಳನ್ನು ಬೆಳೆದ್ರೆ ಇಡೀ ಜಗತ್ತಿಗೆ ಎಣ್ಣೆ ಬೇಕಾಗಿದೆ. ಗಾಂಧಿನೇ ಆಗಿರ್ಬೋದು, ಕೊಬ್ಬರಿನೇ ಆಗಿರ್ಬೋದು, ಇವತ್ತೆಲ್ಲ ತಿನ್ನು ಎಡಿಬಲ್ ಆಯಿಲ್ ಇದು ಎಲ್ಲರಿಗೂ ಸಪ್ಲೈ ಮಾಡೋದ್ರಿಂದ ನಾವು ಇಡೀ ಜಗತ್ತು ಶ್ರೀಮಂತರಾಗ್ತೀವಿ. ಬರೀ ವಿಮಾನ ಅಷ್ಟೇ ನಾವು ಎಕ್ಸ್ಪೋರ್ಟ್ ಮಾಡಿ ಶ್ರೀಮಂತ ಆಗ್ತೀವಿ, ವಿಜ್ಞಾನದಾಗ ಭಾಳ ನಾವು ಮುಂದೆ ಹೋದ್ರೆ ಭಾಳ ಶ್ರೀಮಂತ ಆಗ್ತೀವಿ. ಅಲ್ಲ, ಅವು ಮಾಡಿರಿ, ಅವು ಮಾಡೋರು ಮಾಡ್ತಾರೆ ಪಾಪ. ಅವ್ರು ಸ್ವಲ್ಪ ಅನುಕೂಲ ಇದ್ದಂತ ಅವ್ರು ಕಲಿಯೋದಕ್ಕೆ ಸಾಧ್ಯ ಇದೆ. ಇವ್ರು ಪಾಪ ಬಡ ಮಕ್ಕಳು ಎಲ್ಲಿ ಕಲಿತಾರೆ, ಸೈನ್ಸ್ PUC ಓದಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಅದ.
ಸೈನ್ಸ್ PUC ಕಲಿಸಲಾರದ ಸ್ಥಿತಿಗಳು ನಮ್ಮ ಪೇರೆಂಟ್ಸ್ ಇದ್ದಾರೆ ಸಾಕಷ್ಟು ಜನ. ಯಾಕಂದ್ರೆ ಅಷ್ಟು ಖರ್ಚು ಬರ್ತದೆ ಚಲೋ ಇಟ್ಟು ನಾವು ಕಲಿಸ್ಬೇಕಂದ್ರೆ. ಎಲ್ಲ ನೆಲಗಟ್ಟಿನಲ್ಲ ನದಿಯ ನೀರಿನ ಪಾಲೆಗಾಗಿ ಜಗಳವಾಡುವಕ್ಕಿಂತಲೂ ಮೊದಲ ಕೆಲಸ ಆಗಲಿ ಶುರು ಮಾಡಲಿ. ಶುಭಚ್ಚ ಶೀಘ್ರಂ, ನದಿಗಳು ಜೋಡಿಸ್ರಿ. ನದಿಗಳ ಜೋಡಣೆ ದೊಡ್ಡ ಪರಿಹಾರ. ಅದರ ಈ ಒಂದು ಆಯ್ತು ದಕ್ಷಿಣ ಭಾರತದಂದ್ರೆ ಆ ನೆಲೆಯಲ್ಲಿ ಉತ್ತರ ಭಾರತದಲ್ಲೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ರಾಜಸ್ಥಾನದ ಹಲವು ಭೂಮಿ ಸಾಕಷ್ಟು ಭೂಮಿಗಳಿದ್ದಾವೆ. ಅನೇಕ ಕಡೆಗಳು ನೀರು ಹೋಗೋದಿಲ್ಲ, ಮಳೆ ಆಗೋದಿಲ್ಲ ಸರಿಯಾಗಿ. ಅವೆಲ್ಲ ಭೂಮಿಗಳು ನೀರು ಆಯ್ತು ಅಂದ್ರೆ ಉಸುಗಿನ ಸಹಿತ ಬೆಳೆ ಬೆಳ್ಬೋದು. ಹೌದಲ್ವ? ಏನು ಅನಿಸ್ತದೆ ನಿಮಗೆ? ಪಾಲಕ್ಕಾಗಿ ಬಡದಾಡೋಕ್ಕಿಂತಲೂ ಜಲ್ದಿ ಮೊದಲ ನದಿಗಳನ್ನ ಜೋಡಣೆ ಮಾಡಿಕೊಂಡ ಒಂದು ದೊಡ್ಡ ಇಂಡಸ್ಟ್ರಿ ಇದು ಮಾಡಿರಿ ಅಂತ ಹೇಳ್ತಾ ಸರ್ಕಾರಗಳಿಗೆ ಮನವಿ ಮಾಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.